ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ 6 ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗಿಬೇಕು, ಲಾಕ್ ಆಗುತ್ತೆ. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ 5 ಚೈನ್ಸ್ ಹಾಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಆ 5 ಚೈನು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈಗ 3 ಚೈನ್ಸ್ ಹಾಕ್ತಿದ್ದೀನಿ. ಸೊ 3 ಚೈನ್ಸ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು ಇನ್ನೂ ಒಂದು ಸರ್ತಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ. ಮತ್ತು ಇನ್ನೂ ಒಂದು ಸರ್ತಿ ಹಾಕೋಣ. ಟೋಟಲ್ 3 ಟೈಮ್ಸು 3 ಚೈನ್ನ ಹಾಕೋಣ. ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ ಫಸ್ಟು 2 ಲಾಕ್ಸು, ಅದಾದಮೇಲೆ 5 ಚೈನ್, ಆಮೇಲೆ 3 ಚೈನ್ 3 ಚೈನ್ 3 ಚೈನ್ 3 ಟೈಮ್ಸು 3 ಚೈನ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ತೊಗೊಂಡಿದ್ದೀನಿ. 3 ಬೀಡನ್ನ ಆ್ಯಡ್ ಮಾಡಬೇಕು. ಸೊ 3 ಬೀಡ್ ಆ್ಯಡ್ ಮಾಡಿದ ಮೇಲೆ ಅದನ್ನ ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಈ ರೀತಿ ಅದು ಟ್ರಯಾಂಗಲ್ ಶೇಪ್ ಬರಬೇಕು ಅವು 3 ಬೀಡ್ಸು. ಸೊ ಆ ರೀತಿ ನೋಡಿಕೊಂಡು ಟೈಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಜಕ್ಕೊಳ್ಳಿ. ಸೊ ಅದು ಟೈಟಾಗಿ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಅದು ಈ ರೀತಿ ಬಂದಮೇಲೆ ಆ ದಾರ ಅಲ್ಲಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ ಈ ಬೀಡ್ಸ್ನ. ಸೊ ಲಾಕ್ ಮಾಡಿದ ಮೇಲೆ ಇದು 2 ಸ್ಟೆಪ್ಪಲ್ಲಿ ಹಾಕೋ ಡಿಸೈನು. ಸೊ ಸ್ವಲ್ಪ ಬ್ಯಾಕ್ ಸೈಡಿಂದ ವರ್ಕ್ ಮಾಡೋದಿರುತ್ತೆ. ಸೊ ಇಲ್ಲಿ ಬೀಡ್ಸ್ನ ಲಾಕ್ ಮಾಡಿದ ಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ಈ 2 ಬೀಡ್ಸ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ಸ್ ಹಾಕೋಬೇಕು. ನೆಕ್ಸ್ಟು ಈ 2 ಬೀಡ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಬೇಕು. ಈಗ ಮತ್ತು ಒಂದು ಬೀಡ್ಗೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಇದೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನ್ನ ಲಾಕ್ ಮಾಡಬೇಕು. ಆ ಲಾಕಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. ನೆಕ್ಸ್ಟ್ ಅದ್ರ ಪಕ್ಕ 3 ಚೈನ್ ಇದೆಯಲ್ಲ, ಸೊ ಆ 3 ಚೈನ್ಗೆ 3 ಚೈನ್ನೇ ಹಾಕ್ಕೋಬೇಕು. ಹಾಕ್ಕೊಂಡು ಆ 3 ಚೈನ್ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 3 ಚೈನ್ ಏನಿದೆಯಲ್ಲ ಒಂದು ಬೀಡ್ ಮೇಲೆ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಬೀಡ್ ಮೇಲೆ 3 ಚೈನ್ ಇರುತ್ತಲ್ಲ ಆ ಒಂದು 3 ಚೈನ್ಗೆ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದೇ 3 ಚೈನಲ್ಲಿ 4 ಡಬಲ್ ಕ್ರೋಶೆ ಆಗೋವರೆಗೂ ಅದೇ 3 ಚೈನಲ್ಲಿ ಮಾಡ್ಕೋಬೇಕು. ಸೊ 4 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಇನ್ನೊಂದು ಬೀಡ್ ಮೇಲೆ 3 ಚೈನ್ ಇರುತ್ತಲ್ಲ ಅದ್ರ ಮೇಲೆ ಕೂಡ 4 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟು ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ 3 ಬೀಡ್ಸ್ ಮೇಲೆ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಟೋಟಲಾಗಿ ಇಲ್ಲಿ 12 ಡಬಲ್ ಕ್ರೋಶೆಗಳಾಗ್ತವೆ. ಸೊ ಲಾಸ್ಟ್ ಒನ್ ಏನಿದೆಯಲ್ಲ ಲಾಸ್ಟ್ ಒನ್ನು ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ಸೈಡು 3 ಚೈನ್ಸ್ 2 ಬಂದಿದ್ದಾವಲ್ಲ ಅದಕ್ಕೆ ಈ ಸೈಡು ಒಂದಾದರೂ ಆ ಲಾಕಿಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಲಾಕಿನ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಡಬಲ್ ಕ್ರೋಶೆ ಮಾಡಿಕೊಂಡು ಆದಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಈಗ ಇದು ಫಸ್ಟ್ ಸ್ಟೆಪ್ ಡಿಸೈನು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. ಒಂದು ಆರ್ಚ್ ಕಂಪ್ಲೀಟ್ ಆಗಬೇಕಂದ್ರೆ ಈ ಸೈಡು 3 ಚೈನ್ನ 2 ಟೈಮ್ಸ್ ಹಾಕ್ಕೋಬೇಕು ನಾವು. ಸೊ 3 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು.
ಮತ್ತು 3 ಚೈನ್ ಹಾಕಿ ಮತ್ತು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಈಗಿದು ಒಂದು ಆರ್ಚ್ ಕಂಪ್ಲೀಟ್ ಆಗೋಕ್ಕೆ ಇಷ್ಟು ಚೈನ್ಸ್ ಬೇಕು. ಸೊ ಈಗ ಮತ್ತೆ ಫಸ್ಟ್ ಸ್ಟಾರ್ಟಿಂಗಿಂದ ಮಾಡಬೇಕಂದ್ರೆ ಮತ್ತೆ 5 ಚೈನ್ 3 ಚೈನ್ 3 ಚೈನ್ 3 ಚೈನ್, ಆಮೇಲೆ ಆರ್ಚು, ಅದಾದಮೇಲೆ 2 ಸರ್ತಿ 3 ಚೈನು. ಆರ್ಚ್ಗಿಂತ ಮುಂಚೆ 3 ಸರ್ತಿ 3 ಚೈನ್ಸ್ ಹಾಕಬೇಕು. ಆರ್ಚ್ ಆದಮೇಲೆ 2 ಸರ್ತಿ ಹಾಕಬೇಕು. ಸೊ ಇಲ್ಲಿ 5 ಚೈನ್ಸ್ ಹಾಕಿದೆ ನಾನೀಗ. ಮತ್ತು 3 ಚೈನ್ 3 ಚೈನ್ 3 ಚೈನ್ 3 ಸರ್ತಿ 3 ಚೈನ್ನ ಹಾಕ್ಕೊಂಡು ಹೋಗಬೇಕು. 3 ಸರ್ತಿ ಹಾಕಿ ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 5 ಚೈನ್ ಹಾಕಿ 3 ಟೈಮ್ಸು 3 ಚೈನ್ ಹಾಕಿದೆ. ಸೊ ಈಗ ಬೀಡ್ಸ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ 3 ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಇವು ಚೈನ್ಸ್ ಹಾಕ್ಕೊಳ್ಳೋಕ್ಕೆ. ಸೊ ಒಂದು ಸರ್ತಿ ನೋಡ್ಕೊಳ್ಳಿ, ಒಂದು ಆರ್ಚಿಗೆ ಎಷ್ಟು ಚೈನ್ಸ್ ಬೇಕುತ್ತೆ, ಫಸ್ಟ್ ಎಷ್ಟು ಆಮೇಲೆ ಲಾಸ್ಟ್ ಎಷ್ಟು ಅಂತ. ಸೊ ಅದನ್ನು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 5 ಚೈನ್ ಹಾಕಿ 3 ಚೈನ್ 3 ಚೈನ್ 3 ಚೈನ್ 3 ಟೈಮ್ಸು, ಅದಾದಮೇಲೆ ಆರ್ಚು, ಅದಾದಮೇಲೆ 2 ಸರ್ತಿ ಮಾತ್ರ 3 ಚೈನು, ಅದಾದಮೇಲೆ ಮತ್ತೆ ಕುಚ್ಚಿಗೆ 5 ಚೈನ್ಸ್, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದರೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ಸ್ಟೆಪ್ನ ಮಿಸ್ ಮಾಡಬೇಡಿ, ಮಾಡಿದರೆ ಅದು ಆರ್ಚ್ ಕಂಪ್ಲೀಟಾಗಿ ಕರೆಕ್ಟಾಗಿ ಆಗಲ್ಲ. ಸೊ ಕೇರ್ಫುಲ್ಲಾಗಿ ಹಾಕಿ. ಈಗ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಟೈಟಾಗಿ ಟ್ರಯಾಂಗಲ್ ಶೇಪ್ ಬರೋ ರೀತಿ ಲಾಕ್ ಮಾಡಿಕೊಂಡು ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಬೀಡ್ ಮತ್ತು ಸೆಕೆಂಡ್ ಬೀಡ್, ಅಲ್ಲಿ 2 ಬೀಡ್ ಮಧ್ಯೆ ಜಾಗ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ನೆಕ್ಸ್ಟ್ 2 ಬೀಡ್ಸ್ ಮಧ್ಯೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ 3 ಬೀಡ್ ಮೇಲೆ ಈ ರೀತಿ ಔಟ್ಲೈನ್ ಡಿಸೈನ್ ಬರೋ ರೀತಿ ಈ 3 ಚೈನ್ನ ಹಾಕ್ಕೋಬೇಕು. ಸೊ ಲಾಸ್ಟಲ್ಲಿ ಆ 3 ಚೈನ್ನ ನಾವೇನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆಮೇಲೆ ಅದರ ಪಕ್ಕ 3 ಚೈನ್ ಇದೆಲ್ಲ ಒಂದು. ಸೊ 3 ಚೈನ್ಗೆ 3 ಚೈನ್ ಹಾಕಿ ಆ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡೋದು. ಇದಾದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಒಂದು ಬೀಡ್ ಮೇಲೇನು 3 ಚೈನ್ ಇರುತ್ತಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಒಂದು ಬೀಡ್ ಮೇಲೆ 4 ಡಬಲ್ ಕ್ರೋಶೆ ಮಾಡಬೇಕು. ಅಂದರೆ ಒಂದು 3 ಚೈನ್ ಇರುತ್ತಲ್ಲ ಆ ಒಂದು 3 ಚೈನ್ ಒಳಗಡೆ 4 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಇಲ್ಲಿ ಎಲ್ಲ ಬೀಡ್ಸ್ ಮೇಲೂ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಲಾಸ್ಟಲ್ಲಿ ಒಂದು ಸರ್ತಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಆ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಇಲ್ಲೊಂದು ಡಬಲ್ ಕ್ರೋಶೆ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಡಬಲ್ ಕ್ರೋಶೆ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ ನೆಕ್ಸ್ಟು 2 ಟೈಮ್ಸು 3 ಚೈನ್ಸ್ನ ಹಾಕ್ಕೋಬೇಕು. 2 ಟೈಮ್ಸ್ 3 ಚೈನ್ ಹಾಕಿ ಆಮೇಲೆ 5 ಚೈನ್ ಹಾಕಿ 3 ಟೈಮ್ಸು 3 ಚೈನ್ ಹಾಕಿ ಆರ್ಚ್ ಮಾಡಬೇಕು. ಸೊ ಪೂರ್ತಿ ಹೀಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಚಾಕ್ಲೇಟ್ ಕಲರ್ ದಾರ ತೊಗೊಂಡಿದ್ದೀನಿ, ಅದನ್ನ 6 ಎಳೆ. ಸೊ ಲಾಕ್ ಏನಿರುತ್ತವಲ್ಲ ಫಸ್ಟ್ 2 ಲಾಕ್ಸ್ ಆ ಲಾಕ್ಸಿಗೆ ಈ ಸೆಕೆಂಡ್ ದಾರನೂ ಕೂಡ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಈ ಫಸ್ಟ್ ಏನು 5 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿಗೆ ಈ 5 ಚೈನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಅದರ ಪಕ್ಕದಲ್ಲಿ ಒಂದು 3 ಚೈನ್ ಇದೆಯಲ್ಲ ಅದ್ರ ಒಳಗಡೆ ಒಂದು ಸರ್ತಿ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮಾಡೋಣ. ಎರಡೂ ಒಂದೇ. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಮಾಡೋಣ. ಟೋಟಲಾಗಿ ಒಂದು 3 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶೆ ಮಾಡೋಣ. ಮಾಡಿದ ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಫಸ್ಟ್ ಏನು 2 3 ಚೈನ್ಸ್ ಇದ್ದಾವಲ್ಲ ನಾವು ಫಸ್ಟ್ ಹಾಕಿದ್ದು ಮತ್ತು ಬ್ಯಾಕ್ ಸೈಡಿಂದ ಒಂದು ಸರ್ತಿ ಹಾಕಿರ್ತೀವಲ್ಲ ಆ 2 3 ಚೈನ್ ಮಧ್ಯೆ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. ಸೊ 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈಗ ನಾವು 3 ಬೀಡ್ಸ್ ಆ್ಯಡ್ ಮಾಡಿದ್ವಲ್ಲ ಅದೇ ಸೈಜ್ ಬೀಡನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ
ನೆಕ್ಸ್ಟು ಎರಡನೇ 3 ಚೈನು ಮತ್ತು ಫಸ್ಟ್ ಒಂದು ಕಂಬ ಇರುತ್ತಲ್ಲ ಡಬಲ್ ಕ್ರೋಶ, ಅದರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡಬೇಕು. ಅಲ್ಲಿ ತ್ರಿಬಲ್ ಕ್ರೋಶ ಮಾಡಿ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ನಾವೇನು ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಸೊ ಆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಈ 3 ಚೈನ್ನ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಆ 3 ಚೈನ್ ಏನು ಮಾಡಿರ್ತೀವಲ್ಲ ಬೀಡ್ಸ್ ಮೇಲೆ, ಆ ಬೀಡ್ ಮೇಲೆ ಮಾಡಿರೋ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡೋಣ. ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೇಕಂದರೆ ನೀವು ಆ್ಯಡ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಒಂದು ಬೀಡ್ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು ಅಥವಾ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು, ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡಿದ್ಮೇಲೆ 2 ಸರ್ತಿ ಸಿಂಗಲ್ ಕ್ರೋಶ ಹಾಕಬೇಕು. ಅದಾದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ ನೆಕ್ಸ್ಟು ಹೋಲ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶದ್ದು, ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ ಮಾಡಿ ಅದಾದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಮೀಡಿಯಮ್ ಸೈಜು ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ತ್ರಿಬಲ್ ಕ್ರೋಶ ಮಾಡಬೇಕು. ಸೊ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಇಲ್ಲಿ ತ್ರಿಬಲ್ ಕ್ರೋಶ ಬರುತ್ತೆ, ಯಾವುದೇ ಹೋಲ್ ಗ್ಯಾಪ್ನ ಮಿಸ್ ಮಾಡಬೇಡಿ. ಸೊ ತ್ರಿಬಲ್ ಕ್ರೋಶ ಮಾಡಿದ್ಮೇಲೆ 3 ಚೈನ್ಸ್ ಹಾಕಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ನಾವೇನು ಫಸ್ಟು ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ಲ ಆ ಬೀಡ್ ಹಿಂದ್ಗಡೆ ಆ ತ್ರಿಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಸೊ ಅಲ್ಲಿಗೆ ಈ 3 ಚೈನ್ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 1 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್, ನಾವೇನು ಫಸ್ಟ್ ಯೂಸ್ ಮಾಡಿದ್ದೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜ್ ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 3 ಚೈನ್ ಒಳಗಡೆ 2 ಸರ್ತಿ ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಪೂರ್ತಿ ಕಂಟಿನ್ಯೂ ಆರ್ಚು ಹೀಗೆ ಹಾಕ್ಕೊಂಡು ಹೋಗಬೇಕು. ಯಾವುದೇ ಹೋಲ್ ಗ್ಯಾಪ್ಸ್ನ ಮಿಸ್ ಮಾಡಬೇಡಿ. ಕಂಟಿನ್ಯೂ ಎಲ್ಲ ಹೋಲ್ ಗ್ಯಾಪಿಗೂ ಒಂದೊಂದು ತ್ರಿಬಲ್ ಕ್ರೋಶ ಬರುತ್ತೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಟೋಟಲಾಗಿ 7 ಡಿಸೈನ್ಸ್ ಬಂದಿದೆ. 7 ಆದಮೇಲೆ ಫಸ್ಟ್ 3 ಚೈನ್ ಬಿಡಬೇಕು, ಅದರ ನೆಕ್ಸ್ಟ್ 3 ಚೈನ್ ಒಳಗಡೆ ಈ ಡಿಸೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸು ಆ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಆಮೇಲೆ ಆ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ನಾವು ಫಸ್ಟು ಕೂಡ 3 ಚೈನ್ ಒಳಗಡೆ 2 ಟೈಮ್ಸ್ ಲಾಕ್ ಮಾಡಿರ್ತೀವಿ, ಅದಕ್ಕೆ ಲಾಸ್ಟಲ್ಲಿ ಕೂಡ 2 ಟೈಮ್ಸು ಲಾಕ್ ಮಾಡಬೇಕು. ಅದಾದಮೇಲೆ 5 ಚೈನ್ಗೆ 5 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ, ಸೊ 5 ಚೈನ್ ಹಾಕಿ ಆ 5 ಚೈನಿನ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 5 ಚೈನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶ ಅಥವಾ ಒಂದು ಲಾಕ್, ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಶ ಅಥವಾ ಲಾಕ್, 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಫಸ್ಟ್ 3 ಚೈನ್ ಇರ್ತಾವಲ್ಲ ಅದೆರಡರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಸೊ ಮಿಡಲ್ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಒಂದು ತ್ರಿಬಲ್ ಕ್ರೋಶ ಮಾಡಬೇಕು. ಅದಾದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ 2 ಸರ್ತಿ ನೆಕ್ಸ್ಟ್ ಫಸ್ಟ್ ಒನ್ ಏನು ಡಬಲ್ ಕ್ರೋಶ ಕಂಬ ಇರುತ್ತಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತೊಂದು ತ್ರಿಬಲ್ ಕ್ರೋಶ ಮಾಡಬೇಕು. ಅದಾದಮೇಲೆ 3 ಚೈನ್ಸ್ ಹಾಕಿ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ, ನಾವೇನು ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಈ 3 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 1 ಚೈನ್ ಹಾಕಿ 1 ಚೈನ್ ಹಾಕಿದ್ಮೇಲೆ ಈ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಇಲ್ಲಿ ಒಂದು ನಾವೇನು ಯೂಸ್ ಮಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕ ಬೀಡ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಆ 3 ಚೈನ್ ಒಳಗಡೆ 2 ಸರ್ತಿ ಸಿಂಗಲ್ ಕ್ರೋಶ, 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಸೊ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಒಂದು
ತ್ರಿಬಲ್ ಕ್ರೋಶೆ ಮಾಡಬೇಕು. ಒಂದು ತ್ರಿಬಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ತ್ರಿಬಲ್ ಕ್ರೋಶೆನ ಮಾಡಬೇಕು. ಸೊ ತ್ರಿಬಲ್ ಕ್ರೋಶೆ ಮಾಡಿ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡಬೇಕು ಅದನ್ನ. ಸೊ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗಬೇಕು. ಬ್ರೈಡಲ್ ಡಿಸೈನು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅನಿಸುತ್ತೆ, ಬೀಡ್ಸ್ ಅದು ಇದ್ದಾವಲ್ಲ ಜಾಸ್ತಿ ಲೇಟ್ ಆಗುತ್ತೆ. ಸೊ 3 ಚೈನ್ನ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 1 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು 3 ಚೈನ್ಗೆ. ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟು ಆ 3 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಈ ಆರ್ಚ್ನು ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ಇದು ಪೂರ್ತಿ ಆದಮೇಲೆ ನೆಕ್ಸ್ಟು ಇಲ್ಲೂ ಕೂಡ 7 ಡಿಸೈನ್ಸ್ ಬಂದಿದ್ದಾವೆ. ಫಸ್ಟ್ 3 ಚೈನ್ನ ಬಿಡಬೇಕು. ನೆಕ್ಸ್ಟ್ 3 ಚೈನ್ ಇದೆಯಲ್ಲ ಅದ್ರ ಒಳಗಡೆ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮಾಡಿದ್ಮೇಲೆ ನೆಕ್ಸ್ಟ್ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಟೋಟಲಿ 3 ಟೈಮ್ಸ್ ಲಾಕ್ ಆಗುತ್ತೆ. ಇದಾದಮೇಲೆ ಮತ್ತೆ 5 ಚೈನ್ಗೆ 5 ಚೈನ್, ನೆಕ್ಸ್ಟು ಮತ್ತು 3 ಚೈನ್ ಒಳಗಡೆ 2 ಸರ್ತಿ ಲಾಕ್ ಮಾಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಸೊ ಆರ್ಚ್ ಕಂಟಿನ್ಯೂ ಮಾಡಬೇಕು. ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಈಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಡಾರ್ಕ್ ಮತ್ತು ಲೈಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಡಿಸೈನ್ ಈ ರೀತಿ ಫ್ರಂಟ್ ಸೈಡಿಂದ ಮತ್ತು ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಿದೆ. ಯಾರೆಲ್ಲ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.